ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬ ಸಿಂಪಲ್ಲಾಗಿ ಉಂಟು, ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಪಾತ್ರೆ ತೆಗೆದು ಇದಕ್ಕೆ ಸ್ವಲ್ಪ ಕೂಡ ಆಯಿಲ್ ನಾನು ಸೇರಿಸ್ತಾ ಇಲ್ಲ. ಒಂದು ಆನಿಯನ್ ಮತ್ತು 2 ಟೊಮೆಟೊ ಕಟ್ ಮಾಡಿ ಹಾಕಿ. ಹೇಗೆ ಬೇಕಾದರೂ ನಿಮಗೆ ಕಟ್ ಮಾಡಿ ಹಾಕ್ಬೋದು. ನಾನೀಗ ಫ್ಲೇಮ್ ಏನು ಆನ್ ಮಾಡಿಲ್ಲ, ಆನ್ ಮಾಡಬೇಕಷ್ಟೇ. ಮೊದಲು ಈ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ. 1 ಟೇಬಲ್ ಸ್ಪೂನ್ ಗೋಡಂಬಿ, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರಿಶಿನ ಹುಡಿ. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಗ್ಲಾಸಲ್ಲಿ ಇದಕ್ಕೆ ನಾವು ನೀರು ಸೇರಿಸಬೇಕು. ಆಯಿಲ್ ಒಂದು ಸ್ವಲ್ಪ ಕೂಡ ಸೇರಿಸಬೇಡಿ, ಜಸ್ಟ್ ನೀರು ಹಾಕಿಬಿಟ್ಟು ಇದನ್ನು ನಾವು ಒಳ್ಳೆ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ನೀರೆಲ್ಲ ಉಂಟಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಅಷ್ಟು ಹೊತ್ತು ನಾವು ಇದನ್ನು ಬಾಯ್ಲ್ ಮಾಡಬೇಕು. ಆನಿಯನ್, ಟೊಮ್ಯಾಟೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಸಾಫ್ಟ್ ಆಗಬೇಕು. ಈಗ ನಾನು ಫ್ಲೇಮ್ ಆನ್ ಮಾಡಿ ಉಂಟಲ್ಲ ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ನೋಡಿ, ಆನಿಯನ್, ಟೊಮ್ಯಾಟೊ ಎಲ್ಲ ಬಾಯ್ಲ್ ಆಗಿ ರೆಡಿಯಾಗಿದೆ. ನೀರು ಒಂದು ಸ್ವಲ್ಪ ಕೂಡ ಇಲ್ಲ. ಇದನ್ನೀಗ ನಾವೇನು ಮಾಡಬೇಕು ಗೊತ್ತುಂಟ, ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವಾಗ ಒಂದು ಸ್ವಲ್ಪ ಕೂಡ ನೀರು ಸೇರಿಸಲಿಕ್ಕಿಲ್ಲ. ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ. ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿ. ಆವಾಗ ಉಂಟಲ್ಲ ಮಿಕ್ಸಿ ಮಾಡುವಾಗ ಮುಚ್ಚಲೆಲ್ಲ ಏನು ಅಂದರೆ ಸ್ಪ್ರೆಡ್ ಆಗೋದಿಲ್ಲ. ಬಿಸಿ ಬಿಸಿ ಗ್ರೈಂಡ್ ಮಾಡುವಾಗ ಮುಚ್ಚಲೆಲ್ಲ ಮಿಕ್ಸಿದು ಹಾರ್ತದಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನಿಲ್ಲಿ ವೆಜಿಟೇಬಲ್ ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ವೆಜಿಟೇಬಲ್ ಆಯಿಲೇ ಯೂಸ್ ಮಾಡಿದ್ರಾಯಿತು. ಈಗ ಎಲ್ಲ ಸ್ಪೈಸಸ್ ಸೇರಿಸಬೇಕು. ನೋಡಿ ಹೇಳ್ತೇನೆ ಏನಂತ. 1 ಬೇ ಲೀಫ್, 2 ಸಣ್ಣ ಪೀಸ್ ಕೆತ್ತೆ, 2 ಇಲಾಚಿ, 2 ಲವಂಗ, 1 ಟೀ ಸ್ಪೂನ್ ಜೀರಿಗೆ. 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. 2 ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡಿದರೆ ಫ್ರೈ ಮಾಡುವಾಗ ಈಸಿನೂ ಆಗ್ತದೆ. ಮತ್ತು ನಿಮಗೆ ಈ ಗ್ರೇವಿ ಎಲ್ಲ ಉಂಟಲ್ಲ ರೈಸಿಗೆ ಹಾಕುವಾಗ ಅದರಲ್ಲಿ ಆನಿಯನ್, ಟೊಮ್ಯಾಟೊ ಈ ಥರ ಏನು ಕಾಣೋದಿಲ್ಲ. ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಆನಿಯನ್ ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಆಗಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟು ಹೊತ್ತು ಫ್ರೈ ಮಾಡಿ. ಟೊಮೆಟೊ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, 1 ಟೊಮೆಟೊ ಹಾಕ್ತಾ ಇದ್ದೇನೆ ಇದಕ್ಕೆ ಕಟ್ ಮಾಡಿ. ಯಾಕೆಂದರೆ ಗ್ರೈಂಡ್ ಮಾಡುವಾಗ ಟೊಮೆಟೊ ಜಾಸ್ತಿ ಹಾಕಿದ್ದೀನಲ್ಲ, ಇದಕ್ಕೆ 1 ಆನಿಯನ್ ಹಾಕಿದರೆ ಸಾಕು. ಆನಿಯನ್ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ರುಚಿಗೆ ಬೇಕಾದಷ್ಟು ಉಪ್ಪು. ಟೊಮೆಟೊ ಹಾಕಿದ ಮೇಲೆ ಉಪ್ಪು ಸೇರಿಸಿಬಿಟ್ಟು ಈಗ ಇದನ್ನು ಮತ್ತೆ ನಾವು ಫ್ರೈ ಮಾಡಬೇಕು. ಈಗ ಆನಿಯನ್, ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ ಅಲ್ಲ, ಈ ಟೈಮಲ್ಲಿ ಮಸಾಲ ಪೌಡರ್ ಹಾಕಬೇಕು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರ್. ನಾನಿಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿದ್ದು, ಯಾಕೆಂದರೆ ಉಂಟಲ್ಲ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ಗ್ರೇವಿ, ಅದಕ್ಕೋಸ್ಕರ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಕೂಡ ಸೇರಿಸಿದ್ದೇನೆ. ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಪೀಸ್ ಹಾಕಬೇಕು. ಚಿಕನ್ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಯೂಸ್ ಮಾಡ್ತಾ ಇರೋದು, ಬೇಯಲಿಕ್ಕೂ ಕೂಡ ಈಸಿ ಆಗ್ತದೆ. ಮತ್ತು ಜಾಸ್ತಿ ದೊಡ್ಡದಾದರೂ ಉಂಟಲ್ಲ ತುಂಬ ಟೈಮ್ ತೆಗೆಯುತ್ತೆ ಬೇಯಲಿಕ್ಕೆಲ್ಲ, ಅದಕ್ಕೋಸ್ಕರ ಆದಷ್ಟು ಸಣ್ಣ ಪೀಸ್ ಕಟ್ ಮಾಡಿಯೇ ಗ್ರೇವಿ ಎಲ್ಲ ಮಾಡಿದರೆ ಒಳ್ಳೆಯದು. ಚಿಕನ್ ಹಾಕಿಬಿಟ್ಟು 5 ನಿಮಿಷ ಇದನ್ನು ಹಾಗೆ ಬಿಡಬೇಕು ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ ನೀರು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಉಂಟಲ್ಲ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಈ ಚಿಕನ್ ಬೇಯಬೇಕು. ಕಂಪ್ಲೀಟಾಗಿ ಚಿಕನ್ ಕುಕ್ ಆಗೋದಿಲ್ಲ 10 ನಿಮಿಷದಲ್ಲಿ, ನಾನು ಹೇಳ್ತೇನೆ ಯಾಕೆ ಅಂತ. ಈಗ ನಾನು ಇದನ್ನು ಒಂದು 10 ನಿಮಿಷ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ 10 ನಿಮಿಷ ಆಗಿದೆ ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಚಿಕನ್ ಕಂಪ್ಲೀಟಾಗಿ ಬೆಂದಿಲ್ಲ. ಈ ಟೈಮಲ್ಲಿ ಏನು ಮಾಡಬೇಕು ಗೊತ್ತುಂಟ, ನಾವು ಗ್ರೈಂಡ್ ಮಾಡಿದ ಆನಿಯನ್, ಟೊಮೆಟೊ ಮತ್ತು ಗೋಡಂಬಿದು ಪೇಸ್ಟ್ ಉಂಟಲ್ಲ ಅದೆಲ್ಲವನ್ನು ಇದಕ್ಕೆ ಸೇರಿಸಬೇಕು.
ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರು ಸೇರಿಸಿ ಗ್ರೇವಿಯನ್ನು ನಾವು ಅಡ್ಜಸ್ಟ್ ಮಾಡಿದರೆ ಆಯಿತು. ಈಗ ಮತ್ತೆ 10 ನಿಮಿಷ ನಾನು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಆವಾಗ ಚಿಕನ್ ಕಂಪ್ಲೀಟಾಗಿ ಬೇಯುತ್ತೆ. ಆಗ ಗ್ರೇವಿದು ಎಲ್ಲ ಹಸಿ ವಾಸನೆ ಏನಿದ್ರೂ ಕೂಡ ಹೋಗಿ ಉಂಟಲ್ಲ ಪರ್ಫೆಕ್ಟಾಗಿ ಬರ್ತದೆ. ಈಗ 10 ನಿಮಿಷ ಆಗಿದೆ. ಚಿಕನ್ ಗ್ರೇವಿ ಇಲ್ಲೀಗ ಕರೆಕ್ಟಾಗಿ ರೆಡಿಯಾಗಿದೆ. ಲಾಸ್ಟ್ ಫೈನಲ್ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಲೈಟ್ ತಣ್ಣಗಾದ ಮೇಲೆ ಗ್ರೇವಿ ಯಾವ ರೀತಿ ಕಾಣ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಈಗ ಗ್ರೇವಿ ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಒಳ್ಳೆ ಥಿಕ್ನೆಸ್ನಲ್ಲಿ ಕ್ರೀಮಿ ಥರ ಬಂದಿದೆ ಗ್ರೇವಿ. ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ನಿಮಗೆ ಈ ಚಿಕನ್ ಕರಿ ಬಂದಿದೆ. ವಿಡಿಯೋ ಇಷ್ಟ ಆಯಿತಾ ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.